ಇವಾಗ ಟ್ರೇಡಿಂಗ್ದಾಗ ದುಡ್ಡು ಮಾಡೋದು ಭಾಳ ಅಂದ್ರೆ ಭಾಳ ಈಜಿ ಐತಿ. ಆ ಈಜಿ ವೇದಾನ ನಾನು ನಿಮಗೆ ಹೇಳ್ಕೊಡ್ತೀನಿ. ಆ ಒಂದು ಸ್ಟ್ರಾಟಜಿ ಯಾವುದಂದ್ರೆ ಪವರ್ ಆಫ್ ಒನ್ ಸಿಸ್ಟಮ್ ಸ್ಟ್ರಾಟಜಿ. ಅಂದ್ರೆ ಯಾವುದಾದ್ರೂ ಮಾರ್ಕೆಟ್ ಒಳಗೆ ಭಾಳ ಸ್ಟ್ರಾಟಜಿ ಇದಾವೆ. ICT ಐತಿ, SMC, ಪ್ರೈಸ್ ಆ್ಯಕ್ಷನ್ಸ್, ಹಿಂಗೆ 108 ಸ್ಟ್ರಾಟಜೀಸ್ ಇದಾವೆ. ಆ ಸ್ಟ್ರಾಟಜಿ ಒಳಗೆ ಒಂದು ಸ್ಟ್ರಾಟಜಿ ಪಿಕ್ ಮಾಡೋದು. ಆ ಒಂದು ಸ್ಟ್ರಾಟಜಿ ಮೇಲೆ ನಾವು ಮಾಡ್ಬೇಕು. ಡೇ ಟು ಡೇ ವರ್ಕ್ ಅಂದ್ರೆ ಹೆಂಗೆ, ಆ ಸ್ಟ್ರಾಟಜಿ ಎಲ್ಲಿ ವರ್ಕ್ ಆಗ್ತೈತಿ ಬ್ಯಾಕ್ ಟೆಸ್ಟಸ್ ಮಾಡೋದು ಅದು ಕರೆಕ್ಟಾಗಿ ವರ್ಕ್ ಆಗತ್ತೈತಿಲ್ಲ ನೋಡೋದು. ಹಿಂಗೆ ನಾವು ಅದಕ್ಕೆ ಟ್ರೇಡಿಂಗ್ಗೆ ನಾವು ಹೆಚ್ಚು ಒಂದು ಸ್ಟ್ರಾಟಜಿ ಮೇಲೆ ಟೈಮ್ ಕೊಟ್ಕೊತ ಹೋಗ್ತೀವಲ್ಲ, ಅವತ್ತಿನ ಹಿಡ್ದು ನಮ್ಮ ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಹೆಚ್ಚದಂಗೆ ಮಾರ್ಕೆಟ್ ಮೂವ್ಮೆಂಟ್ ನಾವು ಅರ್ಥ ಮಾಡ್ಕೋಬೋದು. ಕ್ಯಾಂಡಲ್ಸ್ ಹೆಂಗೆ ಫಾರ್ಮ್ ಆಗ್ತಾವ ಅನ್ನೋದು ತಿಳ್ಕೊಬೋದು. ಸೊ ಅದಕ್ಕೆ ಯಾವಾಗಲೂ ಟ್ರೇಡಿಂಗ್ ಒಳಗೆ ಪ್ರಾಫಿಟೇಬಲ್ ಆಗಕ್ಕೆ ಒಂದೇ ಒಂದು ಸೂತ್ರ ಅಂದ್ರೆ ಅದು ಒನ್ ಸಿಸ್ಟಮ್ ಸ್ಟ್ರಾಟಜಿ. ಆ ಸ್ಟ್ರಾಟಜಿ ಇಟ್ಕೊಂಡು ಎಲ್ಲರೂ ವರ್ಕ್ ಮಾಡಿದ್ರೆ ಖಂಡಿತವಾಗಿ ಎಲ್ಲರೂ ಪ್ರಾಫಿಟ್ ಆಗೋ ಚಾನ್ಸಸ್ 100-90% ಚಾನ್ಸಸ್ ಇರ್ತದೆ. ಪವರ್ ಆಫ್ ಒನ್ ಸಿಸ್ಟಮ್ ಸ್ಟ್ರಾಟಜಿ ಒಳಗೆ ಮೇನ್ ಬೇಕಾಗಿತ್ತು ನಮಗೆ ಏನಂದ್ರೆ ಡಿಸಿಪ್ಲಿನ್. ಯಾವಾಗ ನಾವು ಡಿಸಿಪ್ಲಿನ್ದಿಂದ ಆ ಸ್ಟ್ರಾಟಜಿದು ವರ್ಕ್ ಬ್ಯಾಕ್ ಟೆಸ್ಟ್ ಮಾಡಕ್ಕಾಗ್ತೀವಲ್ಲ, ಮೀನ್ಸ್ ಹೆಂಗಂದ್ರೆ 1-2 ಟ್ರೇಡ್ ಪ್ರಾಫಿಟ್ ಆಗ್ತಾವೆ, 3rd ಟ್ರೇಡ್ ಲಾಸ್ ಆಗ್ತೈತಿ. ಅವಾಗ ಏನು ಅನಿಸ್ತೈತಿ, ಇಲ್ಲ ಈ ಸ್ಟ್ರಾಟಜಿನ ಕರೆಕ್ಟ್ ಇಲ್ಲ, ಸ್ಟ್ರಾಟಜಿ ತಪ್ಪೈತೆ ಅಂತೇಳಿ ಬಿಟ್ಟು ಬೇರೆ ಸ್ಟ್ರಾಟಜಿ ಮೂವ್ ಆನ್ ಆಗೋಕ್ಕಿಂತ ಆಗೋದು ಬಿಟ್ಟು ಅದೇ ಸ್ಟ್ರಾಟಜಿ ಒಳಗೆ ನಾವು ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಹಿಂಗೆ ಮೂವ್ ಆನ್ ಹಾಕೋತ ಹೋದ್ರೆ ಯಾವ ಸ್ಟ್ರಾಟಜಿನೂ ವರ್ಕ್ ಆಗೋದಿಲ್ಲ. ಯಾವಾಗಲೂ ಎಲ್ಲ ಸ್ಟ್ರಾಟಜಿ 100% ಎಕ್ಯುರಸಿ ಕೊಡ್ತಾವೆ ಅಂತ ಹೇಳೋದಿಲ್ಲ, ಬಟ್ ಸ್ಟ್ರಾಟಜಿ 90% ಅಂದರೂ ಎಕ್ಯುರಸಿ ಕೊಡ್ತಾವೆ. ಸೊ ಅದಕ್ಕೆ ಯಾವಾಗಲೂ ಒಂದು ಸ್ಟ್ರಾಟಜಿ ಮ್ಯಾಗ ಬಿಲೀವ್ ಮಾಡಿರಿ, ಅದೇ ಸ್ಟ್ರಾಟಜಿನ ನಿಮ್ಮ ಡೇ ಟು ಡೇ ಲೈಫ್ದಾಗ ಅಪ್ಲೈ ಮಾಡ್ಕೊತ ಹೋಗ್ರಿ. ಸೊ 9-15 EMA ಇದು ಒಂದು ಬೆಸ್ಟ್ ಸ್ಟ್ರಾಟಜಿ ಐತಿ. ಪ್ರೈಸ್ ಆ್ಯಕ್ಷನ್ಸ್ ಮತ್ತು ICT ಕಾನ್ಸೆಪ್ಟ, ಆರ್ಡರ್ ಬ್ಲಾಕ್, ಆರ್ಡರ್ ಫ್ಲೋ ಮತ್ತು FVG ಇವ್ಯಾವ್ಯಾವ ಕಾನ್ಸೆಪ್ಟ್ ಇದಾವಲ್ಲ ಇವನ್ನೆಲ್ಲ ಕ್ಲಿಯರಾಗಿ ಕಲ್ಕೋರಿ. ಆಮೇಲೆ ಕ್ಲಿಯರಾಗಿ ಕಲ್ಕೊಂಡು ನಿಮಗೊಂದು ಯಾವ್ದು ಸ್ಟ್ರಾಟಜಿಗೆ ಬೆಟರ್ ಅನಿಸ್ತೈತ್ಲೆ ಆ ಸ್ಟ್ರಾಟಜಿ ಮೇಲೆ ಡೇ ಟು ಡೇ ವರ್ಕ್ ಮಾಡಿರಿ, ಡೇ ಟು ಡೇ ಬ್ಯಾಕ್ ಟೆಸ್ಟ್ಸ್ ಮಾಡಿರಿ. ಹಿಂಗೆ ಮಾಡೋದ್ರಿಂದ ನಿಮ್ಮ ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಹೆಚ್ಚಾಕೋತ ಹೆಂಗೆ ಹೋಗ್ತೈತ್ಲೆ ಅವಾಗ ನೀವು ಒಳ್ಳೆ ಪ್ರಾಫಿಟೇಬಲ್ ಟ್ರೇಡರ್ ಆಗ್ತೀರಿ. ಹೊರತು ಬೇರೆ ಯಾವುದೋ ಅಲ್ಲಿ ಇಲ್ಲಿ ನೋಡಿ ಇನ್ಫ್ಲುಯೆನ್ಸ್ ಮಾಡಿ ಅವ್ರು ಕಾಲ್ ಕೊಟ್ಟು ತೊಗೊಂತಂದ್ರೆ ನಿಮ್ದು ಟ್ರೇಡಿಂಗ್ ಜರ್ನಿ ಲಾಸ್ದಾಗ ಎಂಡ್ ಆಗ್ತೈತೆ ಹೊರತು ಪ್ರಾಫಿಟೇಬಲ್ ಆಗೋದಿಲ್ಲ. That's why I am prepared to build your own strategy with your own mindset.